ಅದನ್ನೇ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ. 7वीं कक्षा ಹಿಂದಿ 7ನೇ ತರಗತಿ ಹಿಂದಿಯಲ್ಲಿ सीखने के प्रतिफल 5 ಅಂತ ಇದೆ, ಕಲಿಕಾ ಫಲ 5, ಗತಿವಿಧಿ 2, ಚಟುವಟಿಕೆ 2ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಂದಿದ್ದೀನಿ. ಈ ಹಿಂದಿನ ವಿಡಿಯೋವನ್ನು ನೋಡದೇ ಇದ್ರೆ ತಾವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ 7ನೇ ತರಗತಿ ಹಿಂದಿ ಕಲಿಕಾ ಹಳೆಗಳ ಉತ್ತರಗಳು ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಸಿಗುತ್ತೆ, ಅದನ್ನು ಒತ್ತಿ ನೋಡಬಹುದು. ಈ ವಿಡಿಯೋದ ಕಮೆಂಟ್ ಅಲ್ಲಿ ಸಹಿತ ಫಸ್ಟ್ ಆಗಿ ನಾನು ಏನು ಮಾಡಿದ್ದೀನಿ ಕಮೆಂಟ್ ಮಾಡಿದ್ದೀನಿ, ಅಲ್ಲಿನೂ ಕೂಡ ನೋಡಬಹುದು. ವಿಡಿಯೋದ ಮೇಲೆ ಐ ಕಾರ್ಡ್ ಅಲ್ಲಿ ಕೂಡ ಪ್ಲೇ ಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಿದೆ, ಅದನ್ನು ಸಹಿತ ತಾವುಗಳು ಒತ್ತಿ ನೋಡಿಕೊಳ್ಳಬಹುದು. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್, ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡ್ತೀನಿ. ಕಲಿಕಾ ಫಲ 5ರಲ್ಲಿ ಗತಿವಿಧಿ 2, ಚಟುವಟಿಕೆ 2ರ ಪ್ರಶ್ನೆಗಳಿಗೆ ಉತ್ತರ. ತಾವು ಈಗಾಗಲೇ ಕಲಿಕಾ ಫಲ 5ಅನ್ನು ತಿಳಿದುಕೊಂಡಿದ್ದೀರಿ. ವಿಲೋಮ ಶಬ್ದ ಲಿಂಗ और ಕ್ರಿಯಾ ಕೋ ಸಮझेंगे. ವಿರುದ್ಧಾರ್ಥಕ ಪದಗಳು ಲಿಂಗ ಮತ್ತು ಕ್ರಿಯಾ ಶಬ್ದಗಳನ್ನು ತಾವೇನು ಮಾಡ್ತೀರಿ ತಿಳಿದುಕೊಳ್ತೀರಿ ಅಂತಕ್ಕಂಥದ್ದು ಕಲಿಕಾ ಫಲ 5 ಇತ್ತು. ಗತಿವಿಧಿ 2, ಚಟುವಟಿಕೆ 2 ಲಿಂಗ ಪಹಚಾನ, ಲಿಂಗಗಳನ್ನು ಗುರುತಿಸೋದು. ಅಭ್ಯಾಸ 5.6 ನಮೂನೆ ಕೆ ಅನುಸಾರ ಲಿಂಗ ಕೋ ಪಹಚಾನ್ ಕರ್ ಲಿಖಿಯೇ. ಸೊ ಏನು ಮಾಡಬೇಕು, ಉದಾಹರಣೆಗೆ ಅನುಗುಣವಾಗಿ ಲಿಂಗವನ್ನು ಗುರುತಿಸಿ ಬರಿಬೇಕಿತ್ತು. ಲಡಕ ಇದೆ, ಅದನ್ನು ಏನು ಬರೆದಿದ್ದಾರೆ ಲಡಕಿ ಅಂತ, ಅದರದ್ದು ಸ್ತ್ರೀಲಿಂಗ ರೂಪ ಬರೆದಿದ್ದಾರೆ. ಅದೇ ತರನಾಗಿ ಪಿತಾದೇನಾಗ್ತದ ಮಾತಾ, ಧೋಬಿ ಧೋಬಿನ್, ಅಧ್ಯಾಪಕ ಅಧ್ಯಾಪಿಕಾ, ಬಾಲಕ್ ಬಾಲಿಕಾ, गाय बैल, दादा दादी, बच्चा बच्ची, गायक गायिका, राजा रानी, सेठ सेठानी, नायक नायिका, भाई बहन, बकरा बकरी, देवर देवरानी, पुत्र पुत्री, नौकर नौकरानी, ಮಾ ಬಾಪ್ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದರೆ ಆಗ್ತದ. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ, ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ಅವುಗಳನ್ನೇ ನಾನು ಏನು ಮಾಡಿದ್ದೀನಿ, ಇಲ್ಲಿ ಅವುಗಳ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗಗಳನ್ನು ಬರೆದಿದ್ದೀನಿ. ಅವುಗಳನ್ನು ತಾವು ಏನು ಮಾಡ್ಬೋದು, ಪಾಸ್ ಮಾಡಿ ಬರೆದುಕೊಳ್ಬೋದು. ಓಕೆ, ಮುಂದೆ ಹೋಗೋಣ. 5.7 नमूने के अनुसार स्तंभ अ और स्तंभ आ के शब्दों को मिलान कीजिए. अ ಸ್ತಂಭ ಮತ್ತು ಆ ಸ್ತಂಭ ಇದೆ, ಅವುಗಳನ್ನು ಹೊಂದಿಸಿ ಬರಿಬೇಕಿತ್ತು. ಲಡಕಾದೇನಾಯ್ತು ಲಡಕಿ, ಅಧ್ಯಾಪಕ ಅಧ್ಯಾಪಿಕಾ, ದಾದಾ ದಾದಿ, ಮಾತಾ ಪಿತಾ, ಧೋಬಿ ಧೋಬಿನ್, ರಾಜ ರಾಣಿ, ಗಾಯ್ ಬೈಲ್. ಸೊ ಈ ಥರ ತಾವೇನು ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳೇ, ಸ್ತಂಭ ಅ ಮತ್ತು ಸ್ತಂಭ ಆದಲ್ಲಿರ್ತಕ್ಕಂಥ ಶಬ್ದಗಳನ್ನು ಹೊಂದಿಸಿ ಬರಿಬೇಕಿತ್ತು. ಓಕೆ, ಮುಂದೆ ಹೋಗುವ 5.8 स्तंभ अ के पुल्लिंग शब्दों के लिए स्तंभ आ के स्त्रीलिंग शब्दों से मिलान करके लिखिए. अ ಸ್ತಂಭದಲ್ಲಿ ಪುಲ್ಲಿಂಗಗಳಿದ್ದಾವೆ, ಆ ಸ್ತಂಭದಲ್ಲಿ ಸ್ತ್ರೀಲಿಂಗಗಳಿದ್ದಾವೆ, ಹೊಂದಿಸಿ ಅಲ್ಲಿ ಏನು ಮಾಡಬೇಕು ಮುಂದೆ ಬರಿಬೇಕಿತ್ತು. ನಾನಾ ನಾನಿ, ದಾದಾ ದಾದಿ ಇದು 2ನೇದು, ಚಾಚಾ ಚಾಚಿ 3ನೇದು, ಮಾಮಾ ಮಾಮಿ 4ನೇದು, ಭಾಯಿ ಇದೆ ಬಹನ್ 5ನೇದು, ಪಿತಾ ಇದೆ ಮಾತಾ 6ನೇದು, ಬುಡ ಇದೆ 7ನೇದು ಬುಡಿ, 8ನೇದು ಬಕ್ರಾ ಇದೆ ಬಕ್ರಿ, 9ನೇದು ಸೇರಿದೆ ಸೇರನಿ, ಮೋರ್ ಇದೆ ಮೋರನಿ. ಇಷ್ಟು ತಾವೇನು ಮಾಡಬೇಕು, ಅಸ್ತಂಭ ಇದ್ದಿದ್ದನ್ನು ಆ ಸ್ತಂಭದಲ್ಲಿ ಎಸ್ ಹೊಂದಿಸಿ ಬರಿಬೇಕಿತ್ತು. ಸೊ ಇಲ್ಲಿದ್ದಾವೆ ಉತ್ತರಗಳನ್ನು. ಸೊ ವಿಡಿಯೋವನ್ನು ಪಾಸ್ ಮಾಡಿ ಅವುಗಳನ್ನ ತಾವು ಒಂದು ಸಹಿತ ಏನು ಮಾಡಿಕೊಡ್ರಿ ಬರೆದುಕೊಡ್ರಿ. ಎಸ್ ಓಕೆ. 5.9 ಅನ್ಯಲಿಂಗ ಶಬ್ದಗಳನ್ನು ಬರಿಬೇಕಿತ್ತು. ಇಲ್ಲಿ ಏನು ಮಾಡಿದ್ದಾರೆ, ಕೆಲವು ಶಬ್ದಗಳು ಪುಲ್ಲಿಂಗ ಇದ್ದಾವೆ, ಅವುಗಳನ್ನು ಸ್ತ್ರೀಲಿಂಗದಲ್ಲಿ ಪರಿವರ್ತನೆಯನ್ನು ಮಾಡಬೇಕು. ಕೆಲವು ಶಬ್ದಗಳು ಸ್ತ್ರೀಲಿಂಗ ಇದ್ದಾವೆ, ಅವುಗಳನ್ನು ತಾವೇನು ಮಾಡಬೇಕು ಪುಲ್ಲಿಂಗಕ್ಕೆ ಪರಿವರ್ತನೆಯನ್ನು ಮಾಡಬೇಕಾಗಿತ್ತು ಅಂತಕ್ಕಂಥದ್ದು ಇದರಲ್ಲಿ ಇತ್ತು. ಓಕೆ, ಇನ್ನು ನೆಕ್ಸ್ಟ್ ಮುಂದೆ ಹೋಗೋಣ. ಎಸ್ ಬೇಟಾ ಇದೆ. ಸೊ ಬೇಟಾದೇನಾಗ್ತದಪ್ಪ ಅಂದ್ರೆ ಬೇಟಿ ಅಂತಕ್ಕಂಥದ್ದು ಸರಿ ಉತ್ತರ. ನಾಯಕ್ ನಾಯಿಕಾ, ಧೋಬಿ ಧೋಬಿನ್, ಶ್ರೀಮಾನ್ ಶ್ರೀಮತಿ, ಪತಿ ಪತ್ನಿ, ಗಾಯಕ गायिका, ससुर सास, बालिका बालक, नर नारी, आदमी औरत, बच्चा बच्ची, ऊंट ऊंटनी, देव देवी, शिक्षक शिक्षिका, छात्रा छात्र, सेवक सेविका, पुरुष और स्त्री,
पोता पोती मालक मालिक मालकीन ಅಂತ ಆಗ್ತದ ಮಾಲಕ್ ಮಾಲ್ಕಿನ್ ಠಾಕೂರ್ ಠಕುರಾಯಿನ್ स्वामिनी स्वामी हाथीनी हाथी मोरनी मोर शेरनी शेर ಸೊ ಇಷ್ಟು ಏನಾಗ್ತಾವಪ್ಪ ಅಂತಂದ್ರೆ ಉತ್ತರಗಳಾಗಿದ್ದವು ಸೊ ತಾವುಗಳು ಏನು ಮಾಡ್ಕೊಡ್ರಿ ಇದನ್ನ ಸ್ವಲ್ಪ ಪಾಸ್ ಮಾಡಿ ಇವುಗಳನ್ನ ಬರ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ರಿ ಸೊ ವಿದ್ಯಾರ್ಥಿಗಳೇ ಇಷ್ಟೇ ಇತ್ತು ಕಲಿಕಾ ಹಾಳೆ S2 ಕಲಿಕಾ ಫಲ 5 ಓಕೆ ಕಲಿಕಾ ಫಲ 5ರಲ್ಲಿ ಚಟುವಟಿಕೆ 2ರಲ್ಲಿ ಇರತಕ್ಕಂತ ನಾವು ಏನು ಮಾಡಿವಿ ವಿಶೇಷವಾಗಿ ಈ ವಿಡಿಯೋದಲ್ಲಿ ಎಸ್ ಲಿಂಗ ಪರಿವರ್ತನೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ದೀವಿ ತುಂಬಾ ಸರಳವಾಗಿರತಕ್ಕಂತ ಪ್ರಶ್ನೆಗಳಿತ್ತು ತಮಗೆ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಲಿಕ್ಕೆ ಮರೆಯದಿರಿ ಯಾಕಂದ್ರೆ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಿಮ್ಮ ಒಂದು ಕಾಮೆಂಟ್ ಅದುವೇ ನಮಗೆ ಏನಪ್ಪ ಅಂದ್ರೆ ಮೋಟಿವೇಶನ್ ಸೊ ನಾವುಗಳು 6ರಲ್ಲಿ ಹಿಂದಿ 8ನೇ ತರಗತಿಯಲ್ಲಿ ಹಿಂದಿ ಸಮಾಜ ವಿಜ್ಞಾನ ಸಮಾಜ 9ನೇ ತರಗತಿಯಲ್ಲಿ ಹಿಂದಿ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಲಿಂಕ್ಗಳನ್ನು ವಿಡಿಯೋಗಳನ್ನು ಕಳಿಸ್ತಾ ಇದ್ದೀವಿ ದಯವಿಟ್ಟು ತಾವುಗಳು ನೋಡಬೇಕು ತಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟದ ಜೊತೆಗೆ ಒಂದು ಲೈಕ್ ಅನ್ನು ಸಹಿತ ತಾವುಗಳು ಮಾಡಬೇಕು ಸೊ ಮತ್ತೆ ಸಿಗುವ ಹೊಸದಾಗಿರ್ತಕ್ಕಂಥ ಕಲಿಕಾ ಫಲ 5ರ ಚಟುವಟಿಕೆ 3ರಲ್ಲಿ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋ ಯಾವುದು ಅಂತ ಗೊತ್ತಾಗಬೇಕಾದ್ರೆ ತಾವುಗಳು ಏನು ಮಾಡಬೇಕಪ್ಪ ಅಂತಂದ್ರೆ ಎಸ್ ನಮ್ಮ ಚಾನಲ್ನ ಎಸ್ ವಿಡಿಯೋ ಟ್ಯಾಬ್ಗೆ ಹೋಗಬೇಕು ವಿಡಿಯೋ ಟ್ಯಾಬ್ಗೆ ಹೋದ ನಂತರ ಮೇಲೇನೆ ಒಂದು ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗುತ್ತೆ ಓಕೆ ಪ್ಲೇಲಿಸ್ಟ್ ಅಂದ್ರೆ ವಿಡಿಯೋ ಕಾಣುತ್ತೆ ಸೊ ಥಂಬ್ನೇಲ್ ಅನ್ನು ನೋಡ್ಕೊಡ್ರಿ ಥಂಬ್ನೇಲ್ ಗೊತ್ತಾಗ್ತದೆ ಏನಪ್ಪಾ ಅಂದ್ರೆ ಅದು ಯಾವ ತರಗತಿ ಯಾವ ವಿಷಯದ್ದು ಅಂತ ಅದ್ರ ಕೆಳಗಡೆ ಡೇಟ್ ಮತ್ತು ಟೈಮಿಂಗ್ ಇದೆ ಸೊ ಅದನ್ನ ನೋಡಿ ಯಾಕಂದ್ರೆ ಆ ವಿಡಿಯೋ ಅದೇ ದಿನಾಂಕಕ್ಕೆ ಅದೇ ಸಮಯಕ್ಕೆ ಏನಾಗ್ತದಪ್ಪ ಅಂದ್ರೆ ಹಾಸ್ಟ್ ಆಗ್ತದೆ ಸೊ ಮತ್ತೆ ಮುಂದಿನ ಒಂದು ವಿಡಿಯೋಗಾಗಿ ತಾವೆಲ್ಲರೂ ಕೂಡ ನಿರೀಕ್ಷೆಯನ್ನ ಮಾಡಬೇಕು ಅಂತ ಹೇಳ್ತಾ ಮತ್ತೆ ಸಿಗುವ